ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಒಂದು. ಈ ಭಾವದೊಂದಿಗೆ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸಬೇಕು. ಇಲ್ಲದೇ ಇದ್ರೆ 5% ಇದ್ದಾಗಲೇ ಈ ನಮೂನೆ ಬಾಲ ಬಿದ್ದವರು, 50% ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಕ್ಕಾಗತ್ತಾ? ಮಕ್ಕಳು ಮೊಮ್ಮಕ್ಕಳು ಬದುಕಬೇಕೋ ಬೇಡವಾ? ಮಧುರಮ್ಮನ ಪೂಜೆ ಆಗ್ಬೇಕೋ ಬೇಡವಾ? ನರಸಿಂಹನ ಪೂಜೆ ಆಗ್ಬೇಕೋ ಬೇಡವಾ? ಗಣೇಶನ ಮೆರವಣಿಗೆ ಆಗ್ಬೇಕೋ ಬೇಡವಾ? ಆಗಬೇಕು ಅಂತಂದ್ರೆ ನಾವೆಲ್ಲ ಒಂದು. ಕೆಲವರು ಕುತಂತ್ರಿಗಳು ಓಟಿನ ಆಸೆಗೋಸ್ಕರ ಹಿಂದೂ ಸಮಾಜ ಹೊಡಿತಾರೆ, ಹಿಂದೂ ಸಮಾಜವನ್ನು ಹೊಡೆಯುವಂತ ಸಂಕೇತ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಕರೀತಾರೆ. ಅವರು ಬಾಂಬ್ ಹಾಕಿದ್ರು ಬ್ರದರ್ಸ್ ಅಂತಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಬ್ರದರ್ಸ್ ಅಂತಾರೆ. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಬುದ್ಧಿ ಕಲಿಸಿದ್ರೆ ಮದ್ದೂರಿಗೆ ಬರ್ತಿರ್ಲಿಲ್ಲ. ಅವಾಗ ಸುಮ್ಮನಾದ್ವಿ, ಈಗ ಬಾಲ ಬಿಚ್ಚಿದ್ದಾರೆ. ಇನ್ನೂ ಸುಮ್ಮನಾದ್ರೆ ನಮ್ಮ ಅಕ್ಕಂದಿರು, ನಮ್ಮ ತಾಯಿಯಂದಿರು, ನಮ್ಮ ಮಕ್ಕಳು ಉಳಿಯಲ್ಲ. ಇದನ್ನು ಗಮನದಲ್ಲಿಟ್ಕೊಂಡು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂವೊಂದಿಗೆ ಒಂದಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಬಹಳ ಕಾಲ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಭ್ರಮೆ ಬೇಡ. ನಾನು ನಿಮಗೆ ಹೇಳೋದಿಷ್ಟೇನೆ, ಅತಿಯಾಗಿ ಓಲೈಕೆ ಮಾಡಿ ನೀವು ನಾಶವಾಗಿ ದೇಶನೂ ನಾಶ ಮಾಡಬೇಡಿ. ನೀವು ನಾಶವಾದರೂ ಪರವಾಗಿಲ್ಲ, ದೇಶ ನಾಶ ಆಗೋದಕ್ಕೆ ಮಂಡ್ಯ ಜನ ಬಿಡಲ್ಲ. ಇದ್ದಾರೆ ನಮ್ಮ ರವಿಯವರು ಮಾತಾಡಿದ್ರು, ನಮ್ಮ ತಗೊಂಡವರು ಇದ್ದಾರೆ, ನಮ್ಮ ನಾಗಮಂಗಲದ ಗೌಡ್ರು, ಸುರೇಶ್ ಗೌಡ್ರು, ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂತ ಶ್ರೀಮತಿ ಸುಮಲತಾ ಅವರು, ನಮ್ಮ ಸ್ವಾಮಿಯವರು, ನಮ್ಮ ಶ್ರೀರಂಗ ಕೇರ್ಪೇಟೆ ಮಂಜಣ್ಣ ಅವರು, ಶ್ರೀವತ್ಸ ಅವರು, ನಮ್ಮ ಶಿವಮೊಗ್ಗದಿಂದ ಬಂದಿದ್ದಾರೆ ಚೆನ್ನು ಅವರು, ರಾಮಚಂದ್ರ ಅವರು, ರಮೇಶ್ ಅವರು, ಇರಲಿ ನಮ್ಮ ಡಾಕ್ಟರ್ ಇಂದ್ರೇಶ್ ಅವರು, ನಮ್ಮ ಶ್ರೀರಂಗಪಟ್ಟಣದ ಸಚಿ ಅವರು, ತಾಯಂದಿರು. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ, ಮೊನ್ನೆ ಒಬ್ಬ ತಾಯಿ, ಒಬ್ಬ ಹೆಣ್ಣುಮಗಳು, ಅವಳು ಮಾಧ್ಯಮದ ಮುಂದೆ, ಟಿವಿ ಮುಂದೆ ಕೂತ್ಕೊಂಡು ಆ ರಸ್ತೆಯಲ್ಲಿ ಬಾಯಿ ಬಡ್ಕೊಂಡು ಇದೇನು ಮಿನಿ ಪಾಕಿಸ್ತಾನ ಅಂತ ಧೈರ್ಯದಿಂದ ಕೇಳಿದ್ರು. ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ. ಮದ್ದೂರು ಏನು ಫೇಮಸ್? ವಡೆಗೆ ಫೇಮಸ್. ಮದ್ದೂರು ವಡೆ ಫೇಮಸ್. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನೀವು ಹಿಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ ತಲೆ ಮೇಲೆ ಹೇಳಿದ್ರು. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಮಂಡ್ಯದವ್ರನ್ನ? ಛತ್ರಿಗಳು ಅಂದ್ರು. ಛತ್ರಿ ಮುಂದೆ ನಾವು ಈ ಗಜ್ನಿ ಮೊಹಮ್ಮದ್, ಗೌರಿ ಮೊಹಮ್ಮದ್, ಈ ಬಾಬರ ಇವರೆಲ್ಲ ದಾಳಿಗಳನ್ನ ನೋಡಿದ್ದೀವಿ ನಾವು. ಅದೆಲ್ಲ ಮುಗಿದು ಹೋಯ್ತು. ಇನ್ನೇನಿದ್ರು ಕಾಲ ಹಿಂದೂಗಳ ಕಾಲ ಇದು. ಭಾರತ ಮಾತೆಗೆ ಜೈ
ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದಿದ್ರು. ಬೆಳಗ್ಗೆ ಒಂದು ಸಭೆ ಮಾಡಿದೆ ನಾನು, DC ಹತ್ರ, SP ಹತ್ರ, AC ಎಲ್ಲರೂ ಬಂದಿದ್ರು ಅಧಿಕಾರಿ. ಹೊರಗಿದ್ರು ಮೊದಲ ಬಾರಿಗೆ ಹೆಣ್ಣು ಮಕ್ಕಳು ಬೀದಿಗೆ ಇಳಿದು ಪ್ರತಿಭಟನೆಗೆ ಬಂದಿದ್ರು. ಇದೇನ್ ತೋರಿಸ್ತದೆ ಅಂದ್ರೆ ಈ ದುರಾಡಳಿತ ಮುಂದೆ ಸಿದ್ದರಾಮಯ್ಯವರೇ ಇದ್ರೆ ಬರದ್ ಮಾಡ್ಕೊಂಡು ಹೇಳ್ತೀನಿ, ಗಣಪತಿ ಹಬ್ಬನ ಬ್ಯಾನ್ ಮಾಡಾಕ್ಬಿಡ್ತಾರೆ. ಗಣಪತಿ ಹಬ್ಬವನ್ನ ಬ್ಯಾನ್. ಈಗ ಡಿಜೆ ಬ್ಯಾನ್, ಏನು ಡಿಜೆ ಬ್ಯಾನ್. ಈಗ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆಗಿದೆ. ಡಿಜೆ ಬ್ಯಾನ್ ಮಾಡಿದ್ದಾರೆ. ಮಸೀದಿ ಮುಂದೆ ಮೆರವಣಿಗೆ ಹೋಗೋದನ್ನ ಬ್ಯಾನ್ ಮಾಡಿದ್ದಾರೆ. ಮುಂದೆ ಗಣೇಶನ ಹಬ್ಬ ಬ್ಯಾನ್ ಮಾಡಿದ್ದಾರೆ. ಈ ಎಚ್ಚರಿಕೆಯನ್ನ ನಾವು ತೆಗೆದುಕೊಳ್ಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರದು. ನಾವು ವಿಧಾನಸಭೆ ಒಳಗಡೆನೂ ಕೂಡ ಧರ್ಮಸ್ಥಳದ ವಿಚಾರವಾಗಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಚಿಡಿಗೇಟನ್ನು ಕೊಟ್ಟಿದ್ದೀವಿ. ಇವತ್ತು ಮದ್ದೂರಲ್ಲಿ ನೀವು ಕೂಡ ಅದೇ ರೀತಿಯ ಹೋರಾಟವನ್ನು ಮಾಡಿದ್ದೀರಾ. ಮದ್ದೂರು ಜನತೆಗೆ ನಾನು ಅವರೆಲ್ಲರ ಪಾಲಕ ವರ್ಗಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ನಿಮ್ಮ ಹೋರಾಟ ಮದ್ದೂರಿಗೆಲ್ಲ ಬಂದಿರೋದು ಇವತ್ತು. ಎಲ್ಲಿ ಉತ್ತರ ಪ್ರದೇಶ, ಡೆಲ್ಲಿ, ಎಲ್ಲ ಕಡೆ ಎಲ್ಲ ಚಾನಲ್ ಅವರು ಬಂದಿದ್ದಾರೆ. ಆಲ್ ಇಂಡಿಯಾ ಚಾನಲ್ ಇವತ್ತಾಗಿದೆ. ಇವತ್ತು ಹಿಂದೂ ಧ್ವಜ ಮಂಡ್ಯದಿಂದ ಇಂಡಿಯಾವರೆಗೂ ಹೋರಾಟ ಮಾಡಿದೆ. ಎಲ್ಲ ನ್ಯಾಷನಲ್ ಚಾನಲ್ಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಪಾಕಿಸ್ತಾನ ಏಜೆಂಟ್ಗಳಿಗೆ, ಪಾಕಿಸ್ತಾನ ಏಜೆಂಟ್ಗಳಿಗೆ ಈಗ ತಮ್ಮನವರು ಯಾವ ದ್ವೇಷ ವೈಮನಸ್ಸಿಲ್ಲದೆ ಗಣೇಶನ ಮೆರವಣಿಗೆನ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಮಸೀದಿಯಿಂದ ಕಲ್ಲು ತೂರಾಟವನ್ನು ಮಾಡಿದಂತ ದುಷ್ಕರ್ಮಿಗಳಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತ ಇವತ್ತೆಲ್ಲ ನಾವಿಲ್ಲಿ ನೆರೆದಿರುವಂತದ್ದು. ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ತುಷ್ಟೀಕರಣದ ರಾಜಕಾರಣ, ಓಲೈಸಿಕೊಳ್ಳುವಂತ ರಾಜಕಾರಣವನ್ನ ಮಾಡ್ತಿದ್ದಾರೆ. ನಮ್ಮ ತಾಳ್ಮೆಯನ್ನ ಪರೀಕ್ಷೆಯನ್ನು ಮಾಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡಿದಂತ ಮುಸ್ಲಿಂ ಸಮುದಾಯದ ದುಷ್ಕರ್ಮಿಗಳಿಗೆ ಪೊಲೀಸ್ ಸ್ಟೇಷನ್, ಡಿಜಿಎಲ್ನಲ್ಲಿ, ಕೆಜಿಎಲ್ನಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟಾಕ್ಲಿಕ್ಕೆ ಮಾಡಿದಂತವ್ರು, ವಾಹನಗಳನ್ನ ಸುಟ್ಟಾಕ್ಲಿಕ್ಕೆ ಹೊರಟಂತವ್ರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.